ಕಾಫಿ ಕೆಫೆಲಿ ಕಾಫಿ ಕುಡಿಯೋದ್ ಬಿಟ್ಟು ರೂಬಿಕ್ಸ್ ಕ್ಯೂಬ್ಸ್ ಜೊತೆಗೆ ಸ್ಟೋರಿ ಟೆಲ್ಲಿಂಗ್ ಇವೆಂಟ್ ನ ಮಾಡಿದಾರ. ಸೂಪರ್ ಅಲ್ವಾ? ನಾನಿವತ್ತು ಜೆಪಿ ನಗರಲ್ಲಿರುವ ಕಾಫಿ ಬ್ರೂವರಿಗೆ ಬಂದಿದ್ದೆ. ನಾವೆಲ್ಲ ಕಾಫಿ ಶಾಪಿಗೆ ಏನಕ್ಕೆ ಹೋಗ್ತೀವಿ ಹೇಳಿ? ಕಾಫಿ ಕುಡಿಯಕ್ಕೆ, ಇಲ್ಲ ಅಂದ್ರೆ ವರ್ಕ್ ಫ್ರಮ್ ಹೋಮ್ ಇದ್ರೆ ಇಲ್ಲಿ ಕೆಲಸ ಮಾಡೋದಿಕ್ಕೆ. ಬಟ್ ಈ ಕೆಫೆಯಲ್ಲಿ ಯೂನಿಕ್ ಆಗಿ ಕಂಡಿದ್ದೇನು ಅಂತ ಅಂದ್ರೆ ಒಂದು ಸಖತ್ತಾಗಿರೋ ಮಕ್ಕಳಿಗೆ ಇವೆಂಟ್ ನ ಆರ್ಗನೈಸ್ ಮಾಡಿದ್ರು. ಟ್ವಿಸ್ಟ್ ಅಂಡ್ ಟೇಲ್ಸ್ ಅನ್ನೋ ಒಂದು ಸೂಪರ್ ಆಗಿರೋ ಇವೆಂಟ್ ನ ಆರ್ಗನೈಸ್ ಮಾಡಿದ್ರು. ಸ್ಟೋರಿ ಟೆಲ್ಲಿಂಗ್ ಹಾಗೇನೆ ಸ್ಪೀಡ್ ಕ್ಯೂಬಿಂಗು. ಈಗಿನ ಕಾಲದ ಮಕ್ಕಳಂತೂ ಪಟ ಪಟ ಅಂತ ಪಟಾಕಿ ತರ ಆಕ್ಟಿವ್ ಆಗಿದ್ರು. ಇನ್ನು ಆಂಬಿಯನ್ಸ್ ಜೊತೆಗೆ ಫುಡ್ ಬಗ್ಗೆ ಮಾತಾಡೋದಾದ್ರೆ ತುಂಬಾ ಕಾಸಿ ಆಗಿ, ತುಂಬಾ ನೀಟ್ ಆಗಿ, ಸ್ಪೇಷಿಯಸ್ ಆಗಿ ಈ ಕೆಫೆ ಇದೆ. ಇದು ಪೆಟ್ ಫ್ರೆಂಡ್ಲಿ ಕೆಫೆ ಕೂಡ. ಒಂದು ಸ್ಮಾಲ್ ಗೆಟ್ ಟುಗೆದರ್ ಅಥವಾ ಆಫೀಸ್ ಮೀಟಿಂಗ್ಸ್ ಎಲ್ಲಾನು ಇಲ್ಲಿ ಕಂಡಕ್ಟ್ ಮಾಡಬಹುದು. ಇನ್ನು ಫುಡ್ ಕೂಡ ತುಂಬಾ ಚೆನ್ನಾಗಿದೆ. ಆಥರ್ ಅಂಕಿತ್ ಅಗರ್ವಾಲ್ ಹಾಗೇನೆ ವಿವೇಕ್ ಪ್ರಸಾದ್ ಅವರು ಈ ಇವೆಂಟ್ ನ ಆರ್ಗನೈಸ್ ಮಾಡಿದ್ರು. ಮಕ್ಕಳು ಜೊತೆಗೆ ದೊಡ್ಡವರು ಸೇರ್ಕೊಂಡು ಮಸ್ತ್ ಆಗಿ ಇವತ್ತು ಎಂಜಾಯ್ ಮಾಡಿದ್ವಿ. ಇದು ಕೋ ವರ್ಕಿಂಗ್ ಕಾಫಿ ಶಾಪ್. ಈವೆಂಟ್ಸ್ ಆಗಿರ್ಬೋದು ಅಥವಾ ಟೀಮ್ ಔಟಿಂಗ್, ವರ್ಕ್ ಫ್ರಮ್ ಹೋಮ್ ಎಲ್ಲಾನು ಪೀಸ್ ಆಗಿ ಇಲ್ಲಿ ಕೂತ್ಕೊಂಡು ನಾವು ಮಾಡಬಹುದು. ದ ಕಾಫಿ ಬ್ರೀವರಿ ಇರೋದು ನಮ್ಮ ಜೆಪಿ ನಗರಲ್ಲಿ. ನೀವು ಆ ಕಡೆ ಬಂದಾಗ ಮಿಸ್ ಮಾಡದಿರೋ ಹಾಗೆ ವಿಸಿಟ್ ಮಾಡಿ.